ಬಂದ್ರಾ? ಬನ್ನಿ ಬನ್ನಿ. ಕಿನ್ನರ ಲೋಕದ ಎಲ್ಲ ಕಿನ್ನರಿಯರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಚಾನಲಲ್ಲಿ ಮತ್ತೊಂದು ಕಥೆಯನ್ನು ಶುರು ಮಾಡೋಣ. ಎಲ್ಲರೂ ರೆಡಿ ಅಲ್ವಾ? ನಾನು ರೆಡಿ. ಹಾಗಿದ್ರೆ ತಡ ಯಾಕೆ? ಬನ್ನಿ ಶುರು ಮಾಡೋಣ. ಈ ಕತೆ ಶುರು ಆಗೋದು ಒಂದು ಗುರುಕುಲದಲ್ಲಿ. ಆ ಗುರುಕುಲದಲ್ಲಿದ್ದ ಗುರುಗಳು ತುಂಬಾ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ತಮ್ಮಲ್ಲಿದ್ದ ಜ್ಞಾನವನ್ನೆಲ್ಲ ತಮ್ಮ ಶಿಷ್ಯರಿಗೆ ಧಾರೆ ಎರಿತಾ ಇರ್ತಾರೆ. ಅವರು ಬರೀ ಪುಸ್ತಕದಲ್ಲಿರೋ ಜ್ಞಾನವನ್ನೇ ಮಕ್ಕಳಿಗೆ ಕೊಟ್ಟರೆ ಸಾಕಾಗೋದಿಲ್ಲ, ಪ್ರಪಂಚ ಜ್ಞಾನನೂ ಅವರು ತಿಳ್ಕೋಬೇಕು ಅಂತ ಹೇಳಿ ಅವರನ್ನು ಅಕ್ಕಪಕ್ಕದ ಊರುಗಳಿಗೆ ಸುತ್ತಾಡೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ಅವರು ತಮಗೆ ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತಗೊಳ್ಳೋಣ ಅಂತ ಅಂಗಡಿಗಳಿಗೆಲ್ಲ ಹೋಗ್ತಾರೆ. ಹೋದಾಗ ಅಲ್ಲಿ ತೊಗರಿಬೇಳೆ ತಗೋತಾರೆ. ತೊಗರಿಬೇಳೆ ಎಷ್ಟು ಅಂತಂದರೆ ₹1 1 kg ಅಂತಾರೆ. ಸರಿ, ತೊಗರಿಬೇಳೆ ತಗೋತಾರೆ. ಇಷ್ಟೊಂದು ಕಡಿಮೆ ಬೆಲೆನಾ ಅಂತ ಆಶ್ಚರ್ಯನೂ ಪಡ್ತಾರೆ. ಮತ್ತು ಹೆಸರುಬೇಳೆ ಕೇಳ್ತಾರೆ. ಹೆಸರುಬೇಳೆ ಎಷ್ಟು ಅಂದರೆ ಅದೂ 1 kg ₹1 ಅಂತಾರೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ವಾ? ಸರಿ, ಅದನ್ನು ತಗೋತಾರೆ. ಮತ್ತು ಉಪ್ಪು ತಗೋಬೇಕಲ್ಲ, ಉಪ್ಪು ಎಷ್ಟು ಅಂತಂದರೆ ಅದು ಕೂಡ ₹1 1 kg. ಹಾಗೆ ಅದೊಂದೇ ಅಲ್ಲ, ಅಲ್ಲಿದ್ದಿದ್ದು ಎಲ್ಲ ಸಾಮಗ್ರಿಗಳಿಗೂ ಕೂಡ ₹1 1 kg. ಈ ರೀತಿ ಇರುತ್ತೆ ಬೆಲೆ. ಅವ್ರಿಗೆಲ್ಲ ಆಶ್ಚರ್ಯ ಆಗೋಗುತ್ತೆ. ಏನಪ್ಪ ಈ ರೀತಿ ಇದೆ ಈ ಊರು ಅಂಥೇಳಿ ಆ ಊರಿನ ಹೆಸರು ಕೇಳ್ತಾರೆ. ಆಗ ಆ ಊರಿನ ಹೆಸರು ಮೂರ್ಖನಗರ ಅಂತ ಗೊತ್ತಾಗುತ್ತೆ. ಅದನ್ನು ಕೇಳ್ತಿದ್ದ ಹಾಗೆ ಗುರುಗಳು, ಈ ಊರು ಸರಿಯಲ್ಲ, ಜೀವನ ಮಾಡೋದಕ್ಕೆ ಇಲ್ಲಿ ತುಂಬ ಕಷ್ಟ ಇದೆ. ಈ ಜನಗಳ ವರ್ತನೆ ಮತ್ತು ಇಲ್ಲಿರೋ ಬೆಲೆಗಳು, ಅವರ ಮೂರ್ಖತನ ಎಲ್ಲ ನೋಡ್ತಾ ಇದ್ದರೆ ಈ ಜಾಗ ಸೇಫ್ ಅಲ್ಲ ಅನಿಸುತ್ತೆ. ಇಲ್ಲಿಂದ ಆದಷ್ಟು ಬೇಗ ಹೊರಟ್ಬಿಡೋಣ ಅಂತ ಎಲ್ಲ ಶಿಷ್ಯರಿಗೂ ಹೇಳ್ತಾರೆ. ಅದರಲ್ಲಿ ರಾಮ ಅಂತ ಒಬ್ಬ ಶಿಷ್ಯ ಇರ್ತಾನೆ. ಅವನು ಅಲ್ಲಿಂದ ಬರೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ₹1 1 kg ಅಕ್ಕಿ ಬೇಳೆ ಏನು ತೊಗೊಂಡ್ರೂ ಸಿಗುತ್ತೆ. ಇಂಥ ಊರನ್ನ ಬಿಟ್ಟು ಯಾರಾದರೂ ಹೋಗ್ತಾರಾ? ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಗುರುಗಳಿಗೂ ಅವನಿಗೆ ತುಂಬ ಬುದ್ಧಿವಾದ ಹೇಳ್ತಾರೆ. ಇಲ್ಲಿ ಸುಲಭವಾಗಿ ಎಲ್ಲ ವಸ್ತುಗಳು ಸಿಗ್ತಾ ಇದೆ, ನೀ ಕಷ್ಟಪಡ್ದೇನೆ ಇಷ್ಟೊಂದು ಐಟಮ್ಸ್ ನಿನಗೆ ಸಿಗ್ತಾ ಇದೆ ಅನ್ನೋದಾದರೆ ಇಲ್ಲಿ ಖಂಡಿತ ದೊಡ್ಡ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬೇಡ, ಬಂದ್ಬಿಡು, ನಮ್ಮ ಜೊತೆ ಹೊರಟೋಗೋಣ ಅಂತ ಕೇಳ್ತಾರೆ. ಆದರೂ ರಾಮು ಒಪ್ಕೊಳ್ಳೋದೇ ಇಲ್ಲ. ಅಲ್ಲೇ ಇದ್ಬಿಡ್ತೀನಿ ಅಂತ ಹಠ ಮಾಡ್ತಾನೆ. ಸರಿ, ಗುರುಗಳು ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಅವನ ಜೊತೆ ಸೇಫ್ಟಿಗೆ ಅಂತ ಇನ್ನೊಬ್ಬ ಶಿಷ್ಯ ಭೀಮುನ ಬಿಟ್ಬಿಟ್ಟು ಹೋಗ್ತಾರೆ. ರಾಮು ಭೀಮು ಇಬ್ಬರೂ ಅಲ್ಲೊಂದು ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲಿ ತಮ್ಮ ಜೀವನನ ಶುರು ಮಾಡ್ತಾರೆ. ಪ್ರತಿದಿನವೂ ಅವರು ಅಂಗಡಿಗೆ ಹೋಗೋದು, KG-ಗಟ್ಟಲೆ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಬರೋದು, ಅಡುಗೆ ಮಾಡ್ಕೊಂಡು ತಿನ್ನೋದು, ಹೀಗೆ ಆರಾಮಾಗಿ ತುಂಬ ದಿನ ಜೀವನ ಮಾಡ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ಆ ಊರಲ್ಲಿ ಒಂದು ದಿನ ಪಂಚಾಯಿತಿ ನಡೀತಾ ಇರುತ್ತೆ. ಪಂಚಾಯಿತಿ ನಡೀತಾ ಇದ್ದಾಗ ಒಂದು ಹುಡುಗಿ ಗೊಳೋ ಅಂತ ಹತ್ಕೊಂಡು ಓಡಿ ಬರ್ತಾಳೆ. ಅವಳ ಕೈಯಲ್ಲಿ ಒಂದು ಮೇಕೆ ಮರಿ ಇರುತ್ತೆ. ಆ ಮೇಕೆ ಮರಿ ಸತ್ತೋಗ್ಬಿಟ್ಟಿರುತ್ತೆ. ಅವಳು, ನನ್ನ ಮೇಕೆ ಮರಿನ ಕೊಂದವರಿಗೆ ಖಂಡಿತವಾಗ್ಲೂ ನೀವು ಶಿಕ್ಷೆ ಕೊಡಲೇಬೇಕು, ಪಂಚಾಯಿತಿಗೆ ನಾನು ಕೊಡ್ತಾ ಇರೋ ಕಂಪ್ಲೇಂಟ್ ಇದು ಅಂತ ಹೇಳ್ತಾಳೆ. ಆಗ ಪಂಚಾಯಿತಿ ಮುಖ್ಯಸ್ಥರು ಏನು ಮಾಡ್ತಾರೆ, ಸರಿ, ಇವಳು ಮೇಕೆನ ಕೊಂದವ್ರು ಯಾರು ಕಂಡು ಹಿಡೀರಿ ಅಂತ ಆದೇಶ ಹೊರಡಿಸಿದಾಗ ಅವಳು ಮೇಕೆ ಹೇಗೆ ಸತ್ತೋಯ್ತು ಅಂಥೇಳಿ ಒಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಊರಿನವರು. ಹೇಗೆ ಸತ್ತೋಯ್ತಪ್ಪ ಅಂತಂದರೆ, ಒಂದು ಗೋಡೆ ಕುಸಿದು ಅದರ ತಲೆ ಮೇಲೆ ಬಿದ್ದು ಮೇಕೆ ಮರಿ ಸತ್ತೋಗಿರುತ್ತೆ. ಸೊ ಆ ಗೋಡೆ ಕಟ್ಟುತ್ತಾ ಇದ್ದವನ್ನ ಹೋಗಿ ಹಿಡ್ಕೊಂಬರ್ತಾರೆ, ಪಂಚಾಯಿತಿಲಿ ನಿಲ್ಲಿಸ್ತಾರೆ. ಇವನಿಂದಾನೇ ಮೇಕೆ ಮರಿ ಸತ್ತಿದ್ದು, ಇವನಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ. ಆಗ ಮುಖ್ಯಸ್ಥರು ಹೇಳ್ತಾರೆ, ಯಾಕಪ್ಪ ನೀನು ಈ ರೀತಿ ಮೇಕೆ ಮರಿನ ಕೊಂದು ಹಾಕಿದ್ಯಾ, ನಿನಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಗೋಡೆ ಕಟ್ಟೋನು ಹೇಳ್ತಾನೆ, ಸ್ವಾಮಿ, ತಪ್ಪು ನಂದಲ್ಲ, ನಾನು ಸಿಮೆಂಟ್ ಕಲಿಸ್ಕೊಡೋನೊಬ್ಬ ಇದ್ದಾನೆ, ಅವನು ಸಿಮೆಂಟ್ನ ಕರೆಕ್ಟಾಗಿ ಕಲಿಸ್ಕೊಟ್ಟಿಲ್ಲ, ಕಡಿಮೆ ಹಾಕ್ಬಿಟ್ಟಿದ್ದಾನೆ ಸಿಮೆಂಟು, ಹಾಗಾಗಿ ಗೋಡೆ ಕುಸಿದೋಗಿದೆ ಅಂತ ಹೇಳ್ತಾನೆ. ಸರಿ, ಸಿಮೆಂಟ್ ಹಾಕೋನ್ನ ಹಿಡ್ಕೊಂಬಿಡ್ರಪ್ಪ ಅಂತಾರೆ. ಸಿಮೆಂಟ್ ಹಾಕೋನ್ನ ಪಾಪ ಹೇಳ್ಕೊಂಬರ್ತಾರೆ. ಅವನು, ಸ್ವಾಮಿ, ನಂದಲ್ಲ ತಪ್ಪು, ನಾನು ಸಿಮೆಂಟ್ ಕಲಿಸ್ತಾ ಇರಬೇಕಾದ್ರೆ ಎದುರುಗಡೆ ಚಿನ್ನದ ಅಂಗಡಿಯಲ್ಲಿ ಒಬ್ಬ ಅಪ್ಪ ಚಿನ್ನನ ಕಾಯಿಸ್ತಾ ಇದ್ದ. ಅದನ್ನು ನೋಡ್ತಾ ನಾನು ಆ ಚಿನ್ನದ ಹೊಳಪಿಗೆ ಮರುಳಾಗಿ ಸಿಮೆಂಟನ್ನು ಕರೆಕ್ಟಾಗಿ ಕಲ್ಸೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಸರಿ, ಆ ಚಿನ್ನದ ಅಂಗಡಿಯವನ್ನ ಕರ್ಕೊಂಬರ್ತಾರೆ. ಅವನು, ಏನಪ್ಪ ನೀನು ಅಲ್ಲಿ ಮುಂದ್ಗಡೆ ಕುತ್ಕೊಂಡು ಅಂಗಡಿ ಮುಂದೆ ನೀನು ಚಿನ್ನನ ಕಾಯಿಸ್ತಾ ಇದೆಯಾ,
ಇವನ ಅಟೆನ್ಷನ್ನು ನಿನ್ನ ಮೇಲೆ ಬಂತು, ಹಾಗಾಗಿ ಮೇಕೆ ಮರಿ ಸತ್ತೋಯ್ತು, ನಿನಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಸ್ವಾಮಿ ನಾನು ಚಿನ್ನನ ಒಳಗಡೆನೇ ಕರಗಿಸ್ತಾ ಇದ್ದೆ ಅಂಗಡಿ ಒಳಗೆ, ಆದರೆ ನಮ್ಮ ಯಜಮಾನ್ರೆ ನನ್ನ ಹೊರಗಡೆ ಕೂತ್ಕೋ ಅಂತ ಕಳಿಸಿದ್ರು ಅಂತ ಹೇಳ್ತಾರೆ. ಸರಿ, ಆ ಚಿನ್ನದ ಅಂಗಡಿ ಮಾಲೀಕನ್ನೇ ಕರೆಸ್ತಾರೆ. ನಿಂದೇ ತಪ್ಪು, ನಿನ್ನನ್ನೇ ಇವಾಗ ನಾವು ಶಿಕ್ಷಿಸ್ತೀವಿ, ನಿನ್ನನ್ನು ನೇಣಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅವನು ಗೊಳೋ ಅಂತ ಅಳೋಕ್ಕೆ ಶುರು ಮಾಡ್ತಾನೆ. ನಂದೇನು ತಪ್ಪಿಲ್ಲ ಅಂತ ಎಷ್ಟೆಲ್ಲ ಹೇಳಿದ್ರೂ ಪಂಚಾಯಿತಿಯವರು ಒಪ್ಕೊಳ್ಳೋದೇ ಇಲ್ಲ. ನಿನ್ನನ್ನು ಇವತ್ತು ಗಲ್ಲಿಗೇರಿಸ್ತೀವಿ, ನೇಣು ಹಾಕ್ತೀವಿ ಅಂತ ಹಿಡ್ಕೊಂಡ್ಬಿಡ್ತಾರೆ. ಆದರೆ ಅವನು ತುಂಬ ದಪ್ಪಗಿರ್ತಾನೆ. ಅವನ್ನ ಕರ್ಕೊಂಡು ಹೋಗಿ ನೇಣುಗಂಬದ ಹತ್ರ ನಿಲ್ಲಿಸ್ತಾರೆ. ಆ ನೇಣುಗಂಬದ ಕುಣಿಕೆ ಇರುತ್ತಲ್ಲ, ಅದು ಅವನ ಕತ್ತೊಳಗಡೆ ತೂರಲ್ಲ. ಇಷ್ಟು ದಪ್ಪ ಇರೋ ವ್ಯಕ್ತಿನ ಕರ್ಕೊಬಂದು ಹಾಕ್ತಾ ಇದ್ದೀರಲ್ಲ, ಇವನ ಕತ್ತು ತೂರ್ತಾ ಇಲ್ಲ, ಸರಿ ಈ ನೇಣು ಹಗ್ಗದ ಕುಣಿಕೆ ಯಾರ ಕತ್ತಿಗೆ ಸೆಟ್ ಆಗುತ್ತೋ ಅವನ್ನೇ ಬನ್ನಿ, ಅವನ್ನೇ ನೇಣು ಹಾಕ್ಬಿಡೋಣ ಅಂತ ಆದೇಶ ಹೊರಡಿಸ್ತಾರೆ. ಸರಿ, ಪಂಚಾಯಿತಿ ಆ ರೀತಿ ಆದೇಶ ಹೊರಡಿಸಿದ ಮೇಲೆ ನಾಗರಿಕರು ಹುಡ್ಕೊಂಡು ಹೋಗ್ತಾರೆ. ಆ ರೀತಿ ಹುಡ್ಕೊಂಡು ಹೋಗ್ತಾ ಇದ್ದಾಗ ನಮ್ಮ ರಾಮು ಮತ್ತು ಭೀಮು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ರಾಮುನ ನೋಡ್ತಾರೆ. ಅವನು ಸ್ವಲ್ಪ ಸಣ್ಣಗಿರ್ತಾನೆ ಮತ್ತು ಆ ಹಗ್ಗದ ಕುಣಿಕೆಗೆ ಕರೆಕ್ಟಾಗಿರ್ತಾನೆ ಅಂತ ಅನಿಸುತ್ತೆ. ಅದಕ್ಕೆ ನಾಗರಿಕರು ಏನು ಮಾಡ್ತಾರೆ, ಅವನ್ನೇ ಒದ್ದು ಎಳ್ಕೊಂಡು ಹೋಗ್ತಾರೆ, ಪಂಚಾಯಿತಿಲಿ ನಿಲ್ಲಿಸ್ತಾರೆ. ಆಗ ರಾಮುಗೆ ಅರಿವಾಗುತ್ತೆ ತನ್ನ ಗುರುಗಳು ಹೇಳಿದ್ದು ನಿಜ ಅಂತ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಅನ್ನೋ ಸಾಂಗನ್ನು ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ದೆ. ಆದರೆ ಇವಾಗ ಅದು ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ನನ್ನ ಪ್ರಾಣ ಹೋಗೋದಕ್ಕೆ ಮುಂಚೆ ನಾನು ಹೇಗಾದರೂ ಮಾಡಿ ಇದರಿಂದ ಎಸ್ಕೇಪ್ ಆಗಬೇಕು ಅಂತ ತುಂಬ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನನ್ನ ಗುರುಗಳೊಬ್ಬರಿದ್ದಾರೆ, ಅವರನ್ನು ನಾನು ಕೊನೆಯದಾಗಿ ನೋಡಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು, ಅದೇ ನನ್ನ ಕೊನೆ ಆಸೆ ಅಂತಾರೆ. ಆವಾಗ ಸರಿ ಭೀಮುನ ಕಳಿಸ್ತಾರೆ, ಹೋಗಿ ಇವ್ರ ಗುರುಗಳನ್ನ ಕರ್ಕೊಂಡು ಬಾ ಅಂತ. ಅವನು ಭೀಮು ಹೋಗಿ ಗುರುಗಳ ಹತ್ರ ಇನ್ಫಾರ್ಮ್ ಮಾಡ್ತಾನೆ, ಗುರುಗಳೇ ಈ ರೀತಿ ರಾಮು ಸಿಕ್ಕಾಕೋಗ್ಬಿಟ್ಟಿದ್ದಾನೆ, ಅವನ್ನ ನೀವೇ ಕಾಪಾಡಬೇಕು ಬನ್ನಿ ಅಂತ ಕೇಳ್ತಾನೆ. ಸರಿ ಆಯಿತು, ಆ ಗುರುಗಳು ಬರ್ತಾರೆ ಅಲ್ಲಿಗೆ. ಆಗ ಗುರುಗಳು ಬಂದಿದ್ದೆ ರಾಮುನ ನೇಣುಗಬ್ಬದಿಂದ ಸೈಡಿಗೆ ಕಳಿಸ್ಬಿಟ್ಟು ನಾನು ನೇಣು ಹಾಕ್ಕೋಬೇಕು ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಭೀಮು ಸುಮ್ಮನೆ ಇರ್ತಾನ, ಅವನು ಗುರುಗಳು ನೋಡಿ ಸೈಡಿಗೆ ಕಳಿಸ್ಬಿಟ್ಟು ನಾನು ನೇಣು ಹಾಕ್ಕೋಬೇಕು ಅಂತ ಅವನು ಹಠ ಹಿಡಿದು ಕೂತ್ಕೊಂಡ್ಬಿಡ್ತಾನೆ. ಇಬ್ಬರು ಜೋರಾಗಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಲ್ಲಿರೋ ಮೂರ್ಖ ಜನಗಳೆಲ್ಲ ಇದ್ಯಾಕೆ ಈ ಥರ ಆಡ್ತಾ ಇದ್ದಾರೆ, ಇವರಿಬ್ಬರು ಸಾಯೋದಕ್ಕೆ ಯಾಕೆ ಜಗಳ ಮಾಡ್ತಾ ಇದ್ದಾರೆ ಅಂತ ಟೆನ್ಷನಾಗಿ ನೋಡ್ತಾರೆ. ಆಮೇಲೆ ಬಂದು ಕೇಳ್ತಾರೆ, ಯಾಕೆ ನೀವು ಇಬ್ಬರು ಸಾಯೋದಕ್ಕೆ ಈ ಥರ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಈ ಮುಹೂರ್ತ ಇದೆಯಲ್ಲ, ಇದು ತುಂಬ ಪ್ರಶಸ್ತವಾದ ಒಳ್ಳೆ ಮುಹೂರ್ತ. ಇವಾಗ ಯಾರು ನೇಣು ಹಾಕೋತಾರೋ ಅವರು ಸೀದಾ ಸ್ವರ್ಗಕ್ಕೆ ಹೊರಟೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಹೇಳಿದ್ದೆ ಅವರಿಬ್ಬರು ಜಗಳ ಆಡೋದನ್ನು ಕಂಟಿನ್ಯೂ ಮಾಡ್ತಾರೆ. ಆಗ ಮೂರ್ಖ ಜನರ ಮುಖಂಡ ಇರ್ತಾನಲ್ಲ, ಅವನು ಸ್ವರ್ಗಕ್ಕೆ ಹೋಗೋದಾದರೆ ಇವ್ರುಗಳೆಲ್ಲ ಯಾಕೆ, ನಾನೇ ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂಥೇಳಿ ಅವರನ್ನೆಲ್ಲ ಸೈಡಿಗೆ ಕಳಿಸ್ಬಿಟ್ಟು ತಾನೇ ಹೋಗಿ ನೇಣು ಹಾಕ್ಕೊಂಡು ಸತ್ತು ಹೋಗ್ಬಿಡ್ತಾನೆ. ಆಗ ರಾಮು ಬಂದು ಗುರುಗಳ ಹತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಗುರುಗಳೇ, ನೀವು ಹೇಳಿದ ಬುದ್ಧಿವಾದ ನನಗೀಗ ಅರಿವಾಗಿದೆ. ಮತ್ತೊಮ್ಮೆ ನಿಮ್ಮ ಮಾತಿಗೆ ತಪ್ಪಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ. ಇವತ್ತು ನನ್ನನ್ನು ಪಾರು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾನೆ. ಆವತ್ತಿಂದ ಆ ಊರನ್ನು ಬಿಟ್ಟು ಸುರಕ್ಷಿತವಾಗಿ ತಮ್ಮ ಗುರುಕುಲಕ್ಕೆ ಹೋಗಿ ಸೇರ್ಕೋತಾರೆ. ಈ ಕಥೆ ನೀತಿ ಏನಪ್ಪ ಅಂತಂದರೆ, ಸುಲಭವಾಗಿ ದಕ್ಕುವಂಥ ವಸ್ತು ಯಾವತ್ತೂ ತುಂಬ ಹೊತ್ತು ಉಳಿಯೋದಿಲ್ಲ ನಮ್ಮ ಹತ್ರ. ಮತ್ತು ಮೂರ್ಖ ಜನರಿಂದ ಯಾವತ್ತಿದ್ರೂ ದೂರ ಇದ್ದಷ್ಟು ಒಳ್ಳೆಯದು ಅನ್ನೋದು. ಈ ಕಥೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಿನ್ನರ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆನಾ? ಬಾಯ್.